Okay, so we will start again. So I was telling you, I was discussing the different phases. Different phases are completed. So after this, so another important question during the composting is, so when we will come to know when the composting is finished. So composting ಯಾವಾಗ ಆಗುತ್ತೆ ಅಂತ ಮತ್ತೆ ಎಷ್ಟು ದಿನ ಟೈಮ್ ತಗೊಳುತ್ತೆ ಅಂತ. So actually there is no definite time. So 3 ವಾರಕ್ಕೆ ಆಗುತ್ತೆ, 4 ವಾರಕ್ಕೆ ಆಗುತ್ತೆ, 5 ವಾರಕ್ಕೆ ಆಗುತ್ತೆ ಅಥವಾ 2 ತಿಂಗಳಿಗೆ ಆಗುತ್ತೆ, 4 ತಿಂಗಳಿಗೆ ಆ ಡೆಫಿನೆಟ್ ಟೈಮ್ ಇಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ದ ರಾ ಮೆಟೀರಿಯಲ್ಸ್ ಯೂಸ್. ನೀವು ಯಾವ ರಾ ಮೆಟೀರಿಯಲ್ ಯೂಸ್ ಮಾಡಿದ್ದೀರಿ ಆಯ್ತಾ. ಸೊ ಅದರ ಸೈಜ್ ಏನು, ವಾಟ್ ಇಸ್ ದಿ ಸಿ ಎನ್ ರೇಷಿಯೋ, ಬೇರೆ ಸುಮಾರು ಫ್ಯಾಕ್ಟರ್ಗಳು ಇನ್ವಾಲ್ವ್ ಆಗುತ್ತೆ. ವಾಟ್ ಇಸ್ ದಿ ಸೀಸನ್, ಟೆಂಪರೇಚರು ಮತ್ತೆ ನೀರು ಅವೆಲ್ಲ ಎಷ್ಟೆಷ್ಟಿದ್ದು ಆ ಕಂಡೀಷನ್ ಅಲ್ಲಿ, ಅಥವಾ ನೀವು ಟರ್ನಿಂಗ್ ಕೊಡ್ತಿದ್ರಾ, ವೆದರ್ ಯು ಹ್ಯಾವ್ ಡನ್ ಅಬೋವ್ ಗ್ರೌಂಡ್ ಆರ್ ಬಿಲೋ ಗ್ರೌಂಡ್, ಅಂದ್ರೆ ಎರೇಷನ್ ಚೆನ್ನಾಗಿತ್ತ ಎರೇಷನ್ ಕಮ್ಮಿ ಇತ್ತ. ಸೊ ದೇರ್ ಆರ್ ಮೆನಿ ಫ್ಯಾಕ್ಟರ್ಸ್ ವಿಚ್ ವಿಲ್ ಇನ್ಫ್ಲೂಯೆನ್ಸ್ ದಿ ಎಂಡ್ ಆಫ್ ದಿ ಕಾಂಪೋಸ್ಟಿಂಗ್. ಬಟ್ ಅಲ್ಟಿಮೇಟ್ ಆಗಿ ಏನಾಗುತ್ತೆ, ಮೊದಲನೇದು ಮಿಸೋಫಿಲಿಕ್ ಸ್ಟೇಜ್ ಆದ್ಮೇಲೆ ದೇರ್ ಶುಡ್ ಬಿ ಎ ಹೀಟ್ ಬಿಲ್ಡಪ್. ಮಧ್ಯದಲ್ಲಿ ನೀವು ಕೈ ಇಟ್ಟು ನೋಡಿದ್ರೆ ಹೀಟ್ ಆಗುತ್ತೆ, ನಂತರ ಕೂಲ್ ಆಗ್ತಾ ಇರ್ತದೆ. ಸೊ ಇನ್ ಬಿಟ್ವೀನ್ ಇಫ್ ಯು ಟ್ರೈ ಟು ಮಿಕ್ಸ್ ಇಟ್ ಅಪ್, ಮಿಕ್ಸ್ ಮಾಡ್ತಾ ಇದ್ರೆ ಅದೇನಾಗುತ್ತೆ, ಇಟ್ ವಿಲ್ ಬಿ ಸ್ಟಾರ್ಟೆಡ್ ಟರ್ನಿಂಗ್ ಇನ್ ಟು ಪೌಡರಿ ಅಂಡ್ ಡಾರ್ಕ್ ಇನ್ ಕಲರ್. ಸೊ ಒಂದು ಏನಪ್ಪಾ ಇಂಡಿಕೇಟರ್ ಏನಪ್ಪಾ ಹೆಂಗ್ ಗೊತ್ತಾಗುತ್ತೆ ಎಂಡ್ ಆಗಿದೆ ಅಂತ ಹೇಳಿದ್ರೆ, ಇಫ್ ಯು ಪುಟ್ ಯುವರ್ ಹ್ಯಾಂಡ್ ಅಟ್ ದಿ ಸೆಂಟರ್ ಆಫ್ ದಿ ಕಾಂಪೋಸ್ಟ್ ಫೈಲ್, ಕಾಂಪೋಸ್ಟ್ ಫೈಲ್ ಅಲ್ಲಿ ಸೆಂಟರ್ ಅಲ್ಲಿ ನೀವು ಕೈ ಇಟ್ರೆ ದಿ ಟೆಂಪರೇಚರ್ ಶುಡ್ ಬಿ ಮೀಡಿಯಂ, ಅಂಡ್ ದಿಸ್ ಮೀಡಿಯಂ ಟೆಂಪರೇಚರ್ should be for weeks together. At least 1 week ಇಂದ 10 ದಿನಗಳ ತನಕ ಟೆಂಪರೇಚರ್ ಇನ್ಕ್ರೀಸ್ ಆಗಬಾರ್ದು. ಎರಡನೇದು, ಇಫ್ ಯು ಮೆಜರ್ ದಿ ಆಕ್ಸಿಜನ್ ಕಾನ್ಸಂಟ್ರೇಷನ್, ಯೂಶುವಲಿ ಡ್ಯೂರಿಂಗ್ ದಿ ಕಾಂಪೋಸ್ಟಿಂಗ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 5% ಆಕ್ಸಿಜನ್ ಇರುತ್ತೆ. ಏಕೆಂದ್ರೆ ವಾಟ್ ಎವರ್ ದಿ ಆಕ್ಸಿಜನ್ ಇಸ್ ದೇರ್ ದಟ್ ವಿಲ್ ಬಿ ಕೀಪ್ ಆನ್ ಯುಟಿಲೈಸಿಂಗ್. ಸೊ ಅಟ್ ದಿ ಎಂಡ್ ಆಫ್ ದಿ ಕಾಂಪೋಸ್ಟಿಂಗ್, so for a long period, maybe for a week period or so, if you measure the oxygen concentration at the center of the compost pile, it will be around 10 to 15%. So eat and you should not get any smell, ammonia tarado, urine smell, ee tarad yavudu smell barbardu. You should get a fresh smell. ಆಯ್ತಾ. ಈಗ ಟೆಂಪರೇಚರ್ ಕರೆಕ್ಟ್ ಆಗಿದ್ದು, ಸೊ ಮತ್ತೆ ಆಕ್ಸಿಜನ್ ಕಾನ್ಸಂಟ್ರೇಷನ್ ಕರೆಕ್ಟ್ ಆಗಿದ್ದು, ಸ್ಮೆಲ್ ಅಷ್ಟೇ ಬರ್ತಿದ್ರೆ ಏನಾಗುತ್ತೆ, ಯು ಹ್ಯಾವ್ ಟು ಲೀವ್ ಇಟ್ ಫಾರ್ ಅನದರ್ ವೀಕ್, ಈ ಅಮೋನಿಯಾ ಎಲ್ಲ ಆಪರೇಟ್ ಮಾಡೋದಕ್ಕೆ. ಸೊ ಇದು ಎಂಡ್ ಪ್ರಾಡಕ್ಟ್ ಏನಂತ ಹೇಳಿದ್ರೆ, ಸೊ ದೆನ್ ಟೆಂಪರೇಚರ್ ಶುಡ್ ಬಿ ಕಾನ್ಸ್ಟೆಂಟ್ for at least a week or 10 days. The oxygen concentration at the center of file should be around 10 to 15%, and you should not get any bad odor or musty odor or ammonia odor or urine odor. So during that stage we can say that the composting is finished. So end ಅಲ್ಲಿ ಏನಾಗುತ್ತೆ ಅಂದ್ರೆ ಮತ್ತೆ ಬಯೋಕೆಮಿಕಲ್ ರಿಯಾಕ್ಷನ್ ಆಗ್ತಿರ್ತದೆ, but it will be at a very slow rate. Okay. Next, what are the factors influencing the composting? So ನಿಮಗೆ ಇದನ್ನ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಿದ್ರು ಕೇಳಬಹುದು. ಫಸ್ಟ್ ಒನ್ ಇಸ್ ಸ್ಟೇಜಸ್ ಆಫ್ ಕಾಂಪೋಸ್ಟಿಂಗ್, ಸೆಕೆಂಡ್ ಒನ್ ಇಸ್ ವಾಟ್ ಆರ್ ದಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ಕಾಂಪೋಸ್ಟಿಂಗ್, ಇದನ್ನ ನಿಮಗೆ ಕೇಳಬಹುದು. ಆಯ್ತು. ಸೊ ಫಸ್ಟ್ ಒನ್ ಇಸ್ ಮಾಯಿಶ್ಚರ್. ಸೊ ಮಾಯಿಶ್ಚರ್ ಇಸ್ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ದಿ ಪ್ರೋಸೆಸ್ ಆಫ್ ಕಾಂಪೋಸ್ಟಿಂಗ್. ಸೊ ಕಾಂಪೋಸ್ಟಿಂಗ್ ಪ್ರೋಸೆಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್, ಅಂಡ್ the percentage of moisture that you need to maintain also is very important. So the moisture percentage of 40 to 60% is ideal. They say that 40 to 65% of the moisture is ideal. If the temperature is less than 40, if the moisture is less than 40%, so it will be too dry. So too dry, and the movement of bacteria and other organism will be affected. ಅಂದ್ರೆ ಬ್ಯಾಕ್ಟೀರಿಯಾಗೆ ಸ್ವಲ್ಪ ವಾಟರ್ ಆಕ್ಟಿವಿಟಿ ಜಾಸ್ತಿ ಬೇಕಾಗ್ತದೆ. ಮತ್ತೆ ಯಾರು ಅನಟೇಟ್ ಮಾಡ್ತಾ ಇದ್ದೀರಿ, ದಯವಿಟ್ಟು ಮಾಡಬೇಡಿ. So 40 to 65% is the optimum moisture. So moisture content above 65% ಆದ್ರೆ ಏನಾಗುತ್ತೆ, ಮಾಯಿಶ್ಚರ್ ಜಾಸ್ತಿ ಆಗುತ್ತೆ. ಸೊ ಮಾಯಿಶ್ಚರ್ ಜಾಸ್ತಿ ಆದ್ರೆ ಏನಾಗುತ್ತೆ, ದ ಮೂವ್ಮೆಂಟ್ ಆಫ್ ಆಕ್ಸಿಜನ್ ಇಸ್ ಏರ್ ಅಥವಾ ಆಕ್ಸಿಜನ್ ಮೂವ್ಮೆಂಟ್ ಎಫೆಕ್ಟ್ ಆಗುತ್ತೆ. ಹಂಗಾಗಿ ಏರೋಬಿಕ್ ಆರ್ಗ್ಯಾನಿಸಮ್ಸ್ ಸರ್ವೈವ್ ಆಗೋದಕ್ಕೆ ಆಗೋದಿಲ್ಲ.
ಸೊ ಕಮ್ಮಿ ಆದ್ರೆ ಏನಾಗುತ್ತೆ, ದಿ ಮೂವ್ಮೆಂಟ್ ಆಫ್ ಬ್ಯಾಕ್ಟೀರಿಯಾ ವಿಲ್ ಬಿ ಅಫೆಕ್ಟೆಡ್. ಸೊ ಎಕ್ಸ್ಪೆಷಲಿ ಇದನ್ನ ಹೆಂಗಪ್ಪ ಮೇಂಟೈನ್ ಮಾಡೋದು ಅಂತ ಹೇಳಿದ್ರೆ, ಇನಿಷಿಯಲಿ ಸ್ವಲ್ಪ ಟೆಂಪರೇಚರ್, ರಾ ಮೆಟೀರಿಯಲ್ಸು ಅಥವಾ ಕೌಡಂಗು ಇವೆಲ್ಲ ಹಾಕಿದಾಗ ಇನಿಷಿಯಲಿ ಜಾಸ್ತಿ ಇರುತ್ತದೆ ಮಾಯಿಶ್ಚರ್, ಗ್ರಾಜುಯಲಿ ಕಮ್ಮಿ ಆಗ್ತಾ ಬರ್ತದೆ. ಸೊ ಮೇ ಬಿ ಆಫ್ಟರ್ 15 days or 1 week, so since the moisture start reducing, you need to add additional moisture or additional water na spray ಮಾಡಬೇಕಾಗುತ್ತೆ ಅಥವಾ ಹಾಕಬೇಕಾಗುತ್ತೆ. ಮಾಯಿಶ್ಚರ್ ನ 40 ರಿಂದ 65% ಅಲ್ಲಿ ನೋಡ್ಕೊಳ್ಳೋದಕ್ಕೆ. ಸೊ ನೀವು ಕಾಂಪೋಸ್ಟಿಂಗ್ ಮೆಟೀರಿಯಲ್ ನ ಕೈಗೆ ತಗೊಂಡು ನೀವು ಅದನ್ನ ಹಿಂಡಿದ್ರೆ, ಇಫ್ ಯು ಪ್ರೆಸ್ ಇಟ್, ಸೊ ಇಫ್ ಎ ಡ್ರಾಪ್ ಆಫ್ ವಾಟರ್, 1 or 2 drops of water is coming, so we can say that a moisture is more, that is it is above 65%. ಸೊ and if it is not wetting, ಅದನ್ನ ತಗೊಂಡು ನಿಮಗೆ ಹಿಂಡಿದ್ರು ಕೂಡ ನೀರು ಬರೋದಿಲ್ಲ, ಬಟ್ ಆದ್ರೆ ನಿಮ್ ಕೈ ವೆಟ್ ಆಗುತ್ತೆ ಅಂದ್ರೆ ಇಟ್ ಈಸ್ ಅರೌಂಡ್ 40 to 60%. ಸೊ ನಿಮ್ ಕೈ ವೆಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಡ್ರೈ ಇದೆ ಅನ್ಬಿಟ್ಟು ನೀವು ನೀರು ಹಾಕ್ಬೇಕಾಗುತ್ತೆ. ಸೊ ದಿಸ್ ಅಬೌಟ್ ಮಾಯಿಶ್ಚರ್. CN ರೇಷಿಯೋ, ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ ಅಂತ ಹೇಳ್ತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾರ್ಡರ್ ಮೆಟೀರಿಯಲ್ಸ್, ಈಗ ಸ್ಟ್ರಾ ಇರ್ಬೋದು ಅಥವಾ ಶುಗರ್ ಕೇನ್ ಟ್ರ್ಯಾಶ್ ಇರ್ಬೋದು, ವುಡ್ ಚಿಪ್ಸ್ ಇರ್ಬೋದು, ಸ್ಟಾಕ್ಸ್ ಇರ್ಬೋದು, ದಿ ಹಾರ್ಡರ್ ಮೆಟೀರಿಯಲ್ಸ್ ವಿಲ್ ಕಂಟೈನ್ ಮೋರ್ ಆಫ್ ಕಾರ್ಬನ್, ಅಂದ್ರೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್, ಸೆಲ್ಯುಲೋಸ್, ಎಮಿಸೆಲ್ಯುಲೋಸ್ ಅಂಡ್ ಲಿಗ್ನಿನ್ ವಿಲ್ ಬಿ ಮೋರ್, and there will be less amount of sugars, proteins, so and amino acids. So nitrogenous compounds will be less and carbonaceous compounds will be more in harder material. In softer material, so which are young leaves, so which are soft tissue, ಎಲ್ಲರೂ ಮ್ಯೂಟ್ ಮಾಡಿ ದಯವಿಟ್ಟು. ಸೊ ಸಾಫ್ಟರ್ ಮೆಟೀರಿಯಲ್ ಅಲ್ಲಿ ಏನಾಗುತ್ತೆ, ನೈಟ್ರೋಜನ್, ಕಾರ್ಬನ್ ಜೊತೆಗೆ ನೈಟ್ರೋಜಿನಸ್ ಮೆಟೀರಿಯಲ್, ದಟ್ ಇಸ್ ಪ್ರೋಟೀನ್ಸ್, ಅಮೈನೋ ಆಸಿಡ್ಸ್ ಕೂಡ ಜಾಸ್ತಿ ಇರ್ತವೆ. ಸೊ ಕಾರ್ಬನ್ ಅನ್ನ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎನರ್ಜಿ ಸೋರ್ಸ್ ಆಗಿ ಉಪಯೋಗಿಸ್ಕೊಳ್ತವೆ ಮತ್ತೆ ದೇರ್ ಗ್ರೋತ್ ಕೂಡ ಉಪಯೋಗಿಸ್ಕೊಳ್ತವೆ. ನೈಟ್ರೋಜನ್ ಇಸ್ ಯುಟಿಲೈಸ್ಡ್ ಮೇನ್ಲಿ ಫಾರ್ ಗ್ರೋತ್, ಪ್ರೊಡಕ್ಷನ್ ಆಫ್ ಅಮೈನೋ ಆಸಿಡ್ ಅಂಡ್ ಗ್ರೋತ್ ಗೆ ಉಪಯೋಗಿಸ್ಕೊಳ್ತವೆ. ಸೊ ಎರಡೂ ಬ್ಯಾಲೆನ್ಸ್ ಇರಬೇಕು. ದೇರ್ ಶುಡ್ ಬಿ ಎ ಬ್ಯಾಲೆನ್ಸ್ ಆಫ್ ಕಾರ್ಬನ್ ಅಂಡ್ ನೈಟ್ರೋಜನ್, ಅಂದ್ರೆ ಹಾರ್ಡರ್ ಮೆಟೀರಿಯಲ್, ಸಾಫ್ಟ್ವೇರ್ ಮೆಟೀರಿಯಲ್ ಎರಡೂ ಕೂಡ ಇದ್ರಷ್ಟೇ ಕಾಂಪೋಸ್ಟಿಂಗು ಕರೆಕ್ಟ್ ಆಗಿ ಆಗುತ್ತೆ. ಓಕೆ, ಸೊ ದ ಐಡಿಯಲ್ CN ರೇಷಿಯೋ ಫಾರ್ ಕಾಂಪೋಸ್ಟಿಂಗ್ ಈಸ್ 25:1 to 30:1 ಅಥವಾ 20 ರಿಂದ 40 ಕೂಡ. ಸೊ ಫಾರ್ ಎವರಿ 20 ಕಾರ್ಬನ್ ಆಟಮ್ ದೇರ್ ಶುಡ್ ಬಿ 1 ನೈಟ್ರೋಜನ್, ಆರ್ ಅಪ್ ಟು 40. ದಯವಿಟ್ಟು ಮ್ಯೂಟ್ ಮಾಡಿ. ಆರ್ ಅಪ್ ಟು 20 ಇಂದ ಹಿಡಿದು 40 ತನಕ, ಬಟ್ ಐಡಿಯಲ್ ಇಸ್ 25 to 30:1 ಇಸ್ ಐಡಿಯಲ್. ಸೊ ಬೇರೆ ಬೇರೆ ಮೆಟೀರಿಯಲ್ ನೆಲ್ಲ ನೀವು ಮಿಕ್ಸ್ ಮಾಡಬೇಕಾಗುತ್ತೆ, ಹಾರ್ಡರ್ ಮೆಟೀರಿಯಲ್, ಸಾಫ್ಟ್ವೇರ್ ಮೆಟೀರಿಯಲ್ ಎಲ್ಲ ಮಿಕ್ಸ್ ಮಾಡಿ. ಸೊ CN ರೇಷಿಯೋ ಆನ್ ಅನ್ ಆವರೇಜ್ 20 ಇಂದ 40 ಬರೋ ತರ ನೋಡ್ಕೋಬೇಕು ಅಟ್ ದಿ ಸ್ಟಾರ್ಟ್ ಆಫ್ ದಿ ಕಾಂಪೋಸ್ಟಿಂಗ್. ಅಟ್ ದಿ ಎಂಡ್, ಕಾಂಪೋಸ್ಟಿಂಗ್ ಆದ್ಮೇಲೆ ವಾಟ್ ಎವರ್ ದಿ ಮೆನ್ಯೂರ್ ಯು ವಿಲ್ ಗೆಟ್, ದಟ್ ವಿಲ್ ಹ್ಯಾವ್ ಎ CN ರೇಷಿಯೋ ಆಫ್ 10:1. ಇದೊಂದು ಜ್ಞಾಪಕ ಇಟ್ಕೊಳ್ಳಿ. ಎಂಡ್ ಮೆಟೀರಿಯಲ್, ಕಾಂಪೋಸ್ಟ್ ಮೆಟೀರಿಯಲ್ 10 to 15:1 ಇರುತ್ತೆ. ಆಯ್ತಾ? ಸರಿ. ಸೊ ಇಲ್ಲಿ ಈಗ ನಾವು 20ಕ್ಕಿಂತ ಕಮ್ಮಿ, 20:1 ಗಿಂತ ಇನ್ನೂ ಕಮ್ಮಿ, 15:1 ಅಥವಾ 18:1 ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ದ ನೈಟ್ರೋಜನಸ್ ಮೆಟೀರಿಯಲ್ ಜಾಸ್ತಿ ಇರ್ತದೆ. ನೈಟ್ರೋಜನಸ್ ಮೆಟೀರಿಯಲ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಸೊ ಈ ಅಮೋನಿಯಾ ಜಾಸ್ತಿ ಪ್ರೊಡ್ಯೂಸ್ ಆಗಿ ಸ್ಮೆಲ್ ಜಾಸ್ತಿ ಬರ್ತದೆ ನಿಮಗೆ ಕಾಂಪೋಸ್ಟ್ ಅಲ್ಲಿ. ಕಮ್ಮಿ ಇದ್ರೆ ಏನಾಗುತ್ತೆ, ಈಗ 40:1 ಗಿಂತ ಜಾಸ್ತಿ ಇದ್ರೆ ಏನಾಗುತ್ತೆ ಅಂದ್ರೆ ನೈಟ್ರೋಜನಸ್ ಮೆಟೀರಿಯಲ್ ತುಂಬಾ ಕಮ್ಮಿ ಇರ್ತದೆ. ಸೊ ಕಾರ್ಬನ್ ಜಾಸ್ತಿ ಇರ್ತದೆ. ಸೊ ಮೈಕ್ರೋ ಆರ್ಗ್ಯಾನಿಸಮ್ಗೆ ಗ್ರೋತ್ ಆಗೋದಕ್ಕೆ, ಅಮೈನೋ ಆಸಿಡ್ಸ್, ಪ್ರೋಟೀನ್ ಪ್ರೊಡ್ಯೂಸ್ ಆಗೋದಕ್ಕೆ ನೈಟ್ರೋಜನ್ ಇರೋದಿಲ್ಲ. ಸೊ ಪಾಪ್ಯುಲೇಷನ್ ಜಾಸ್ತಿ ಆಗೋದಿಲ್ಲ. ದಿರ್ ವಿಲ್ ಬಿ ವೆರಿ ಸ್ಲೋ ಡಿಕಂಪೋಸಿಷನ್. ಈ ತರದ ಪ್ರಾಬ್ಲಮ್ ಇದೆ. ಅಪ್ಪುಗೌಡ ಯಾರಪ್ಪ ಏನೋ? ಅಪ್ಪುಗೌಡ, ಅನೋಟೇಷನ್ ತೆಗಿಯಕ್ ಬರುತ್ತೆ ನಿನಗೆ? ಕೈ ಕಡಿತದೆ ಅಂದ್ರಪ್ಪ ನಿಮ್ಗೆಲ್ಲ. ಓಕೆ, ವಿಲ್ ಕಂಟಿನ್ಯೂ. Okay. So next is temperature. Temperature we cannot control the temperature during the process of composting, but they say that higher temperature
around 35 to 65 degree or 40 to 65 degrees ideal or desirable ಅಂತ ಹೇಳ್ತಾರೆ. Temperature, we cannot control the temperature, but if the temperature is higher, faster will be the degradation. Next, oxygen and aeration. Oxygen and aeration, oxygen ಜಾಸ್ತಿ ಇದ್ದಷ್ಟು if you are doing a composting in aerobic condition, so the process of composting will be faster, the final product of composting will be good. So how to increase the oxygen and aeration? Aeration ಮತ್ತು oxygen increase ಮಾಡೋದು ಹೆಂಗೆ? So when you are taking a material, plant material na compost ge ಹಾಕಬೇಕಾದ್ರೆ, when you are putting a plant material into the composting, when you are breaking the material, you should not break it to too much small. So it should be around 1 to 2 inches. The material which you will be putting for compost should be 1 to 2 inches, so that there will be a gap in between, so there is a possibility of movement of air. If it is very small, so the bulk it will be packed together and aeration will reduce. So another method of increasing the aeration is in between. At every monthly interval or 15 days interval, you can turn the material using a JCB or a tractor, so or any other manually. You have to turn it. When you are turning the material, you are increasing the oxygen. So once there is oxygen, there will be more aerobes. More aerobes means the degradation will be faster. Particle size. So particle size I have already explained. So particle size will influence on the flow of air. It will influence the aeration and oxygen concentration. Time duration. Sixth one is time duration. Depending upon the material used, depending upon the method followed, and also the composition of the material, the time will vary. Whether you will give a turnings or you are not going to give a turning, whether you are doing a composting above ground, whether you are doing below ground, whether it is aerobic or anaerobic, depending all, the time will vary. The fastest time duration in which we can prepare the composting is 3 months, and the longest duration is if you are just open a one pit and if you put all the material if you wait, it will take 1 to 2 years, up to 2 years for complete decomposition. And time, okay, pH, neutral pH is ideal. 6.5 to 8 pH is ideal for composting. Composition of the feed. So composition of the feed is nothing but a CN ratio. I was telling that the harder material should be blended with a softer material which will contain more of nitrogenous material, so that we will make a adjust a CN ratio of 20 to 40:1 before the composting. ಈ ತರ ಒಂದೇ ತರದ ಆರ್ಡರ್ ಮೆಟೀರಿಯಲ್ ಬರೀ ಸಾಫ್ಟ್ವೇರ್ ಮೆಟೀರಿಯಲ್ ಹಾಕಿದ್ರೆ ಇಟ್ ವಿಲ್ ನಾಟ್ ಬಿ ಗುಡ್. ಓಕೆ ಸರ್, ಹೇಳಪ್ಪ. ಅವರ ಕ್ಲಾಸ್ ಇದೆ ಸರ್, ಇನ್ನೊಂದಿದೆ. ಆಯ್ತು, ಮುಗೀತು, ನಂದು ಇನ್ನೊಂದು ಸ್ಲೈಡ್ ಇದೆ ಅಷ್ಟೇ, ಮುಗೀತು. ಸೊ ಆಪ್ಟಿಮಮ್ ಕಂಡೀಷನ್, ವಾಟ್ ಎವರ್ ದಿ ಕಂಡೀಷನ್ ನನಗೆ ಹೇಳಿದ್ನಲ್ಲ, ದೀಸ್ ಆರ್ ಲೆಫ್ಟ್ ಹ್ಯಾಂಡ್ ಸೈಡ್ ಇನ್ ದಿಸ್ ಟೇಬಲ್ ವಿ ಹ್ಯಾವ್ ಗಿವನ್ ಎ ಫ್ಯಾಕ್ಟರ್ಸ್. ಸೊ ಇನ್ಫ್ಲುಯೆನ್ಸಿಂಗ್ ದಿ ಕಾಂಪೋಸ್ಟಿಂಗ್, ವಾಟ್ ಆರ್ ದಿ ಆಪ್ಟಿಮಮ್ acceptable ಎಷ್ಟು ರೇಂಜ್, ವಾಟ್ ಇಸ್ ದಿ ರೇಂಜ್ ದೇ ಆರ್ ಅಕ್ಸೆಪ್ಟಬಲ್, ವಾಟ್ ಇಸ್ ಐಡಿಯಲ್ ಆರ್ ಆಪ್ಟಿಮಮ್ ಅಂದ್ಬಿಟ್ಟು ಇದು ಕೊಟ್ಟಿದ್ದಾರೆ. ಯು ಕ್ಯಾನ್ ಸಿ ದಿಸ್. ದಯವಿಟ್ಟು ಮ್ಯೂಟ್ ಮಾಡಿ. ಸೊ ದಿಸ್ ಟೇಬಲ್ ಗಿವ್ಸ್ ದಿ CN ratio and moisture content of different materials what are available from the farm waste. ಯಾವ ಮೆಟೀರಿಯಲ್ ಅವೈಲೇಬಲ್ ಇದೆ, ಅದರ CN ratio ಎಷ್ಟಿದೆ ಅಂತ. ಫಾರ್ ಎಕ್ಸಾಂಪಲ್, sawdust, even though it is powder in nature, it has CN ratio of 200 to 700:1. ನೋಡಬಹುದು. ವುಡ್ ಚಿಪ್ಸ್ ಇವೆಲ್ಲ 100 ಮೇಲ್ಗಡೆ ಇದೆ. ಬಾರ್ಕು, ಇವನ್ ನ್ಯೂಸ್ ಪೇಪರ್, ಸೊ ನ್ಯೂಸ್ ಪೇಪರ್ ಹ್ಯಾಸ್ ಎ CN ratio of 400 to 800:1. ಕಾರ್ಡ್ಬೋರ್ಡ್ 500. ಸೊ ಹಂಗೆ ನಿಮಗೆ ಇವೆಲ್ಲ ಏನಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಮಿಕ್ಸ್ ಮಾಡೋದಕ್ಕೆ, ಮಿಕ್ಸ್ ಮಾಡಿ CN ರೇಷಿಯೋನ ಕಮ್ಮಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ದಿಸ್ ಇನ್ಫಾರ್ಮೇಶನ್. ಓಕೆ, so what are the advantages of composting? I will just read. This is the last slide for today's class. Next class I will be doing 1 or 2 methods of composting, maximum 3 methods. So that will be only one session in the next week. So I will just read out since you have a class. So advantages of composting. Compost, so the ದಯವಿಟ್ಟು ಮ್ಯೂಟ್ ಮಾಡಿ. ದಯವಿಟ್ಟು
Okay, I will just read the advantages of composting. ನಿಮಗೆ ಆರ್ಗ್ಯಾನಿಕ್ ಮ್ಯಾಟರ್ದು ಏನೇನು ಅಡ್ವಾಂಟೇಜಸ್ ಇದೆ ಎಲ್ಲ ಆರ್ಗ್ಯಾನಿಕ್ ಮ್ಯಾಟರ್ ಅಂಡ್ ಹ್ಯೂಮಸ್ದು ಏನೇನು ಅಡ್ವಾಂಟೇಜಸ್ ಇದೆ ಎಲ್ಲ ಅಡ್ವಾಂಟೇಜ್ ಇಲ್ಲಿ ಬರೀಬಹುದು ನೀವು, ಆಯ್ತಾ. ಸೊ ಕಾಂಪೋಸ್ಟ್ ಆಕ್ಟ್ as a soil condition and organic fertilizer. It improves the water retention in sandy soils and promotes soil structure in clayey soils by increasing the stability of the soil aggregates. Adding compost to the soil increases soil fertility. It increases cation exchange capacity, and also it can reduce the chemical fertilizer use. So use of composting increases the microbial activity, and increased microbial activity in soil will suppress the soil and root and foliar pathogens. The enhanced microbial activity also accelerate the breakdowns of pesticides and other toxic material that are present in the soil. So during the composting, there will be reduction of pathogen destruction will be there, weed seed destruction will be there, and the addition of compost will have a low risk of pollution problem. And compost provide a balanced amount of slow releasing nutrients that helps the soil to hold the nutrient for a long time and provide to plant over a long period of time. ಅಂದ್ರೆ ಕಾಂಪೋಸ್ಟ್ ಇಂದ ಏನಾಗುತ್ತೆ, ಒಂದೇ ಸತಿ ನ್ಯೂಟ್ರಿಯೆಂಟ್ ರಿಲೀಸ್ ಆಗೋದಿಲ್ಲ. ಸೊ ಲಾಂಗರ್ ಪೀರಿಯಡ್ ಅಲ್ಲಿ ಸ್ಲೋ ಆಗಿ ನ್ಯೂಟ್ರಿಯೆಂಟ್ಸ್ ರಿಲೀಸ್ ಆಗುತ್ತೆ, ಹಂಗಾಗಿ ಲೀಚ್ ಆಗೋದಿಲ್ಲ, ಲಾಸ್ ಆಗೋದಿಲ್ಲ, ಕಂಟಿನ್ಯೂಸ್ ಆಗಿ ಪ್ಲಾಂಟ್ಗೆ ನ್ಯೂಟ್ರಿಯೆಂಟ್ ಸಿಗುತ್ತೆ. And composting will reduce the volume of the waste material, and also the composting will sanitize the environment. So waste ಏನೇನಿರುತ್ತೆ ಅದರಿಂದ ಆಗುವಂತ ತೊಂದರೆಗಳನ್ನ ನೀವು ಅವಾಯ್ಡ್ ಮಾಡಬಹುದು, because it will sanitize, it will clean, and it will give a clean manure. Okay, so this is what I wanted to cover in this class. Thank you. So